ದರ್ಶನ್ಗೆ ಇವತ್ತು ಸಿಕ್ಕಿಲ್ಲ ಹಾಸಿಗೆ ದಿಂಬು. ಮತ್ತೆ ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಜೈಲು ಸಿಬ್ಬಂದಿ ವಿರುದ್ಧ ಮತ್ತೆ ದೂರಿನ ಹೊಳೆಯನ್ನೇ ಹರಿಸಿರುವಂತಹ ದರ್ಶನ್ ನನಗೆ ಯಾವುದೇ ಕನಿಷ್ಠ ಸವಲತ್ತು ಕೂಡ ನೀಡ್ತಾ ಇಲ್ಲ. ನಟ ದರ್ಶನ್ಗೆ ಇವತ್ತು ಸಿಕ್ಲಿಲ್ಲ ಹಾಸಿಗೆ ಹಾಗೂ ದಿಂಬು. ಮತ್ತೆ ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಜೈಲು ಸಿಬ್ಬಂದಿ ವಿರುದ್ಧ ಮತ್ತೆ ದೂರಿರುವಂತಹ ದರ್ಶನ್ ತಮಗೆ ಯಾವುದೇ ಕನಿಷ್ಠ ಸೌಲಭ್ಯವನ್ನ ಕೊಡ್ತಾ ಇಲ್ಲ, ಹಾಗೆ ಕ್ವಾರಂಟೈನ್ ಸೆಲ್ನಿಂದ ನನಗೆ ಮುಕ್ತಿ ಕೂಡ ನೀಡ್ತಾ ಇಲ್ಲ, ಸಾಮಾನ್ಯ ಕೈದಿಗಳಂತೆ ನನ್ನನ್ನು ಪರಿಗಣಿಸಿ ಕೋರ್ಟ್ಗೆ ಮನವಿ ಮಾಡಿಕೊಂಡಿರುವಂತಹ ನಟ ದರ್ಶನ್ ಅಗತ್ಯ ಸೌಲಭ್ಯ ನೀಡಿಲ್ವಾ ಅಂತ ಹೇಳಿ ಕೋರ್ಟ್ ಪ್ರಶ್ನೆ ಇಲ್ಲ ಅಂತ ಹೇಳಿ ಉತ್ತರಿಸಿದಂತಹ ನಟ ದರ್ಶನ್ ಅಕ್ಟೋಬರ್ 9ಕ್ಕೆ ವಿಚಾರಣೆ ಮುಂದೂಡಿದಂತಹ ಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರು. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ದಿಂಬು ಮತ್ತು ಹಾಸಿಗೆಯನ್ನ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗೋಗರ್ದಿದ್ದಾನೆ ನಟ ದರ್ಶನ್. ಕೋರ್ಟ್ಗೆ ಮನವಿ ಮಾಡಿದಂತಹ ನಟ ದರ್ಶನ್ಗೆ ಇಂದು ಕೂಡ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ. ನಟ ದರ್ಶನ್ ಕನಿಷ್ಠ ಸೌಲಭ್ಯಕ್ಕಾಗಿ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿರಾರು ಕೋಟಿಗಟ್ಟಲೆ ಜನಸಂಖ್ಯೆಯ ಒಂದು ಅಭಿಮಾನಿಗಳನ್ನ ಇಟ್ಟುಕೊಂಡಿರುವಂತಹ ನಟ ದರ್ಶನ್ ಈ ರೀತಿಯಾಗಿ ಜೈಲಿನಲ್ಲಿ ಬೆಂದು ಹೋಗ್ತಾ ಇರೋದನ್ನ ನೋಡಿದ್ರೆ ಅವರ ಅಭಿಮಾನಿಗಳ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ನಟ ದರ್ಶನ್ಗೆ ಇವತ್ತು ಕೂಡ ಹಾಸಿಗೆ ದಿಂಬು ಸಿಕ್ಕಿಲ್ಲ. ನಟ ದರ್ಶನ್ಗೆ ಮತ್ತೆ ನಿರಾಸೆ ಆಗಿದೆ. ನನ್ನನ್ನು ಕ್ವಾರಂಟೈನ್ ಜೈಲಿನಲ್ಲಿ ಇಟ್ಕೊಂಡಿದ್ದಾರೆ, ಅಲ್ಲಿ ಸೆಲ್ಲಲ್ಲಿ ಇಟ್ಕೊಂಡಿದ್ದಾರೆ, ನನ್ನನ್ನು ಕೂಡ ಹೊರಗಡೆ ಮನುಷ್ಯರನ್ನ ಭೇಟಿ ಮಾಡಕ್ ಬಿಡಿ, ನಾನು ಕೂಡ ಅವರೊಟ್ಟಿಗಿರ್ತೀನಿ, ನಾನು ವಿವಿಧ ಕೈದಿಯ ತರನೇ ಇರ್ತೀನಿ ಅಂತ ಹೇಳಿ ನಟ ದರ್ಶನ್ ಗಳ ಅಂತ ಕಣ್ಣಲ್ಲಿ ನೀರಾಕಿರುವಂತಹ ಘಟನೆ ನಡೆದಿದೆ. ನಟ ದರ್ಶನ್ ಅವರಿಗೂ ಇವತ್ತು ಕೂಡ ದಿಂಬು ಮತ್ತು ಹಾಸಿಗೆ ಸಿಕ್ಕಿಲ್ಲ. ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ಜೈಲು ಸಿಬ್ಬಂದಿ ವಿರುದ್ಧ ಮತ್ತೆ ದೂರಿದಂತಹ ದರ್ಶನ್ ತನಗೆ ಯಾವುದೇ ಕನಿಷ್ಠ ಸೌಲಭ್ಯವನ್ನ ನೀಡ್ತಾ ಇಲ್ಲ, ಕ್ವಾರಂಟೈನ್ ಸೆಲ್ನಿಂದ ನನಗೆ ಮುಕ್ತಿ ಬೇಕು ಅಂತ ಹೇಳಿದ್ದಾರೆ. ಸಾಮಾನ್ಯ ಕೈದಿಗಳಂತೆ ನನ್ನನ್ನು ಪರಿಗಣಿಸಿ ಕೋರ್ಟ್ಗೆ ಮನವಿ ಮಾಡಿದಂತಹ ನಟ ದರ್ಶನ್ ಅಗತ್ಯ ಸೌಲಭ್ಯ ನೀಡಿಲ್ವಾ ಅಂತ ಹೇಳಿ ಕೋರ್ಟ್ ಪ್ರಶ್ನೆಯನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿ ಉತ್ತರವನ್ನು ನೀಡಿದ್ದಾರೆ. ಅಕ್ಟೋಬರ್ 9ಕ್ಕೆ ವಿಚಾರಣೆ ಮುಂದೂಡಿದಂತಹ ಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.